ನನ್ನ ಹೆಸರು ಕುಶಲಗೌಡ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು GHPS ಬಿ ಕಾಟಿಹಳ್ಳಿ. ನಾನು ದ ರಾ ಬೇಂದ್ರೆ ಅವರ ಬಗ್ಗೆ ಕೆಲವು ಮಾಹಿತಿಗಳನ್ನು ತಿಳಿಸುತ್ತೇನೆ. ದ ರಾ ಬೇಂದ್ರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಕನ್ನಡದ ಪ್ರಸಿದ್ಧ ಕವಿ ಹಾಗೂ ಕಾದಂಬರಕಾರರು. ಇವರು ಕರ್ನಾಟಕದ ವರಕವಿ ಎಂದು ಪ್ರಸಿದ್ಧರಾಗಿದ್ದಾರೆ. 1973ರಲ್ಲಿ ಬೇಂದ್ರೆಯವರ ಕವನ ಸಂಕಲನವಾದ 4 ತಂತಿಗಾಗಿ ಭಾರತದ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿಯಾದ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಯಿತು. ಇವರು ಹುಟ್ಟಿದ್ದು 1896 ಜನವರಿ 31ರಂದು ಧಾರವಾಡದಲ್ಲಿ. ಇವರು 1981 ಅಕ್ಟೋಬರ್ 26ರಂದು ಮುಂಬಯಿಯಲ್ಲಿ ನಿಧನರಾದರು. ದ ರಾ ಬೇಂದ್ರೆಯವರ ಕಾವ್ಯನಾಮ ಅಂಬಿಕಾ ತನಯ ದತ್ತ. ಇವರ ತಂದೆ ರಾಮಚಂದ್ರ ಭಟ್ಟ, ತಾಯಿ ಅಂಬಿಕೆ ಅಂಬವ್ವ. ಗರಿ ನಾದಲೀಲೆ, 4 ತಂತಿ ಮೊದಲಾದ ಕವನ ಸಂಕಲನಗಳನ್ನು ಬರೆದಿದ್ದಾರೆ. ಅಲ್ಲದೆ ಉಯ್ಯಾಲೆ, ಅರಳು ಮರಳು, ಮುಗಿಲ ಮಲ್ಲಿಗೆ, ಮತ್ತೆ ಬಂತು ಶ್ರಾವಣ ಈ ಕೃತಿಗಳನ್ನು ಬರೆದಿದ್ದಾರೆ. 1958ರಲ್ಲಿ ಅರಳು ಮರಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ. ಇವರಿಗೆ ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಿದೆ. ತನ್ನ ತಾಯಿಯ ಗೌರವಾರ್ಥ ತನ್ನ ಕಾವ್ಯನಾಮವನ್ನು ಅಂಬಿಕಾ ತನಯ ದತ್ತ ಎಂದು ಇಟ್ಟುಕೊಂಡ ಮಹಾತ್ಮರಿವರು. ಇವರ ಕೆಲವು ರಚನೆಗಳ ಸವಿಯನ್ನು ಸವಿಸೋಣ. ಮೊದಲು ಬೆಳಗು ಕವನವನ್ನು ಮೆಲುಕು ಹಾಕೋಣ. ಮೂಡಲ ಮನೆಯ ಮುತ್ತಿನ ನೀರಿನ ಎರಕವ ಹೊಯ್ದ, ನುಣ್ಣನೆ ಎರಕವ ಹೊಯ್ದ, ಬಾಗಿಲ ತೆರೆದು ಬೆಳಕು ಹರಿದು ಜಗವೆಲ್ಲ ತೊಯ್ದ, ದೇವನು ಜಗವೆಲ್ಲ ತೊಯ್ದ. ಸೂರ್ಯ ಉದಯಿಸುವ ಸಂದರ್ಭದಲ್ಲಿನ ಪರಿಸರದಲ್ಲಿನ ಚಿತ್ತಾರವನ್ನು ಈ ರೀತಿ ವರ್ಣಿಸಿದ್ದಾರೆ. ಮತ್ತೊಂದು ಸಂದರ್ಭ, ತಾಯಿ ಮಗುವನ್ನು ಕಳೆದುಕೊಂಡಿದ್ದಾಳೆ. ತಂದೆ ಇಂತಹ ದುಃಖದ ಮುಡುವಿನಲ್ಲಿದ್ದರೂ ಹೆಂಡತಿಯನ್ನು ಸಂತೈಸುವ ಸಂದರ್ಭ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬೇಂದ್ರೆ ಸಿಲುಕಿದ್ದಾಗ ಅವರ ಲೇಖನದಿಂದ ಬಂದ ಮುತ್ತಿನ ಸಾಲುಗಳೇ ಕನ್ನಡ ಸಾಹಿತ್ಯ ಲೋಕದ ಉತ್ಕೃಷ್ಟ ಶೋಕಗೀತೆ. ನೀ ಹಿಂಗ ನೋಡಬ್ಯಾಡ ನನ್ನ, ನೀ ಹಿಂಗ ನೋಡಿದರ ನನ್ನ, ತಿರುಗಿನ ಹ್ಯಾಂಗ ನೋಡಲೆ ನಿನ್ನ. ನೀ ಹಿಂಗ ನೋಡಬ್ಯಾಡ ನನ್ನ, ನೀ ಹಿಂಗ ನೋಡಿದರ ನನ್ನ, ತಿರುಗಿನ ಹ್ಯಾಂಗ ನೋಡಲೆ ನಿನ್ನ. ಸಂಸಾರ ಸಾಗರದಾಗ ಲೆಕ್ಕವಿರದಷ್ಟು ದುಃಖದ ಬಂಡಿ, ನಾ ಬಲ್ಲೆ ನನಗೆ ಗೊತ್ತಿಲ್ಲದಿದ್ದರೂ ಎಲ್ಲಿ ಆಚೆಯ ದಂಡಿ. ಮಲಗಿರುವ ಕೂಸು ಮಲಗಿರಲಿ ಎಲ್ಲಿ, ಮುಂದಿನದು ದೇವರ ಚಿತ್ತ. ನಾ ತಡೆಯಲಾರೆದು ಯಾಕ ನೋಡುತ್ತಿ ಮತ್ತ ನೀ ಇತ್ತ. ನೀ ಹಿಂಗ ನೋಡಬ್ಯಾಡ ನನ್ನ, ನೀ ಹಿಂಗ ನೋಡಿದರ ನನ್ನ, ತಿರುಗಿನ ಹ್ಯಾಂಗ ನೋಡಲೆ ನಿನ್ನ. ಇಂತಹ ಪ್ರಸಿದ್ಧ ಕೃತಿಗಳನ್ನು ನೀಡಿದ ದ ರಾ ಬೇಂದ್ರೆ ಅವರಿಗೆ ಕೋಟಿ ನಮನಗಳು. ನನಗೆ ಅವಕಾಶ ನೀಡಿದ್ದಕ್ಕೆ ಧನ್ಯವಾದಗಳು.